ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ನಾವಿಂದು ದೇವರಲ್ಲಿ ಏನನ್ನು ಕೇಳಬೇಕು, ಏನನ್ನು ಹುಡುಕಬೇಕು, ಏನನ್ನು ತಟ್ಟಬೇಕು ಎಂಬ ಅರಿವು ನಮಗಿರಬೇಕು ಅಂತ ದೇವರ ವಾಕ್ಯ ನಮಗೆ ಇಂದು ಕಲಿಸಿಕೊಡುತ್ತೆ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಎಸ್ತೇರಳು ಆಕೆ ಐಷ್ಟಾರೋಷನ್ ಎಂಬ ಚಕ್ರವರ್ತಿಯ ಕಾಲದಲ್ಲಿ ರಾಣಿಯಾಗಿದ್ಲು. ತನ್ನ ಜನರು ಆ ಮುಖ್ಯಾಧಿಕಾರಿ ಹಮಾನನ ನಾಶನದ ಒಂದು ಒಳಸಂಚಿಗೆ ಕುಯುಕ್ತಿಗೆ ಒಳಗಾದಾಗ ಆ ಜನರನ್ನು ರಕ್ಷಿಸಲು, ಆ ಜನರು ಮತ್ತು ತನ್ನನ್ನೇ ಆ ನಿರ್ಮೂಲವಾಗದಂತೆ ಕಾಪಾಡುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಎಸ್ತೇರಳು ಮರಣ ಭಯದಲ್ಲಿದ್ದಳು. ತನ್ನ ಯಹೂದ್ಯ ಜನಾಂಗದ ರಕ್ಷಣೆಯನ್ನು ಆಕೆ ಬಯಸಿದ್ಲು. ಮರಣ ಭಯದಲ್ಲಿ ಕಂಗೆಟ್ಟು ಆ ರಾಣಿ ದೀನತೆಯಿಂದ ಸರ್ವೇಶ್ವರನನ್ನು ಆಶ್ರಯಿಸುತ್ತಾಳೆ, ಪ್ರಾರ್ಥಿಸುತ್ತಾಳೆ. ತನ್ನ ದೇಹಕ್ಕೆ ಸುಖ ಕೊಡದೆ ದಂಡಿಸಿ ದೇವರ ಇಂಟರ್ವೆನ್ಷನ್ಗಾಗಿ ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸುತ್ತಾ ದೇವರ ವಾಗ್ದಾನಗಳನ್ನು ಮುಂದಿಟ್ಟು ಧೈರ್ಯಕ್ಕಾಗಿ, ಬಿಡುಗಡೆಗಾಗಿ ದೇವರನ್ನೇ ಪೂರ್ಣವಾಗಿ ಆಶ್ರಯಿಸುತ್ತಾಳೆ ಮತ್ತು ಪ್ರತಿಫಲವಾಗಿ ತನ್ನ ಶತ್ರುವನ್ನು ನಾಶ ಮಾಡುವುದನ್ನು ನಾವು ಕಾಣ್ತೇವೆ ಮತ್ತು ಆಕೆ ತನ್ನನ್ನು ಮತ್ತು ತನ್ನ ಜನರನ್ನು ಸಂರಕ್ಷಿಸಿ ಕಾಪಾಡ್ತಾಳೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳುವುಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನೇ ಕೊಡಬಲ್ಲರು. ಹೌದು ಪ್ರಿಯರೇ, ಇವತ್ತು ನಾವು ಕೇಳ್ತೇವೆ, ತಡ್ತೇವೆ, ಹುಡುಕ್ತೇವೆ. ಹಲವಾರು ಬಾರಿ ನಾವು ಭೌತಿಕ ಮತ್ತು ಲೌಕಿಕ ಸುಖವನ್ನೇ ಬಯಸಿ ನಮ್ಮ ಶರೀರದ, ಕುಟುಂಬದ ನೀಡ್ಸ್ ಇರ್ಬೋದು ಅಥವಾ ಗ್ರೀಡ್ ಇರ್ಬೋದು, ಎರಡು ವಿಷಯಗಳನ್ನು ಫುಲ್ಫಿಲ್ ಮಾಡೋದಕ್ಕಾಗಿ ದೇವರ ಮುಂದೆ ಹೋಗ್ತೇವೆ. ನಾವು ಅನೇಕರು ಇವತ್ತು ಈ ಕೋರಿಕೆಗಳನ್ನು ಮುಂದೆ ಇಟ್ಟು ಅಲ್ಲಿ ಇಲ್ಲಿ ಚಮತ್ಕಾರ ಮಾಡುವ ಪ್ರಾರ್ಥನಾ ಕೂಟಗಳಿಗೆ, ಸಭೆಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಕೆ ಮಾಡೋದಕ್ಕಾಗಿ ಓಡ್ತಾರೆ ಮತ್ತು ಇತರರ ಟೆಸ್ಟಿಮನಿ ಕೇಳಿ ಅವರ ಆಸೆ ಆಕಾಂಕ್ಷೆ ಪೂರೈಕೆ ಆದುದನ್ನು ಕೇಳಿ ಜನ ಇವತ್ತು ಗುಂಪು ಗುಂಪಾಗಿ ಪ್ರಯಾಣಿಕರಂತೆ ಓಡ್ತಾ ಇರ್ತಾರೆ. ಪ್ರಿಯರೇ, ನಮ್ಮ ಚಿತ್ತ ನೆರವೇರಲು ನಾವು ದೇವರನ್ನಿಂದು ಪ್ರಾರ್ಥಿಸ್ತಾ ಇದ್ದೇವೆ. ಆದರೆ ಪ್ರಿಯರೇ, ನಮಗೆ ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ದೇವರ ಸಾಮ್ರಾಜ್ಯ ಬರಲಿ ಎಂದು ಪ್ರಾರ್ಥಿಸಬೇಕು, ನಿಮ್ಮ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸಬೇಕು. ಯಾಕೋಬ 1:5 ಹೇಳಿರುವಂತೆ ಸ್ವರ್ಗೀಯ ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಸಂತ ಪೌಲರು ನಮಗೆ ಕಲಿಸಿಕೊಡ್ತಾರೆ, ಜ್ಞಾನ ವಿವೇಚನೆಯನ್ನು ನೀಡುವ ಆತ್ಮಕ್ಕಾಗಿ ಪ್ರಾರ್ಥಿಸಬೇಕು. ಆತ್ಮದ ಕಣ್ಣುಗಳು, ಮನೋನೇತ್ರಗಳು ತೆರೆಯಲ್ಪಡೋದಕ್ಕಾಗಿ, ದೇವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸ್ವರ್ಗೀಯ ಸ್ವಾಸ್ಥ್ಯ ಎಂಥದ್ದೆಂದು ಅರಿತುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಯೇಸು ತಮ್ಮ ಶಿಷ್ಯರಿಗೆ ಕೂಡ ಕಲಿಸಿಕೊಡ್ತಾರೆ, ಬೆಳೆಯನ್ನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಈ ಕಾರಣ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಅಂತ. ಪ್ರಿಯರೇ, ಈ ಪ್ರಾರ್ಥನೆಗಳನ್ನಿಂದು ನಾವು ಮಾಡ್ತಾ ಇದ್ದೇವ? ಒಳ್ಳೆಯ ಕೊಡುಗೆ ಇಂದು ಯಾರಾಗಿದ್ದಾರೆ? ಒಳ್ಳೆಯ ಕೊಡುಗೆಗಾಗಿ ನಾವು ಪ್ರಾರ್ಥಿಸಬೇಕು. ಒಳ್ಳೆಯ ಕೊಡುಗೆ ಪವಿತ್ರಾತ್ಮರಾಗಿದ್ದಾರೆ. ಇವತ್ತು ಒಳ್ಳೆಯ ಕೊಡುಗೆಯಾದ ಪವಿತ್ರಾತ್ಮರಿಗಾಗಿ ಒಳ್ಳೆಯ ತಂದೆಯ ಬಳಿ ನಾವು ಕೇಳಿಕೊಳ್ಬೇಕು. ಪ್ರಿಯರೇ, ಪವಿತ್ರಾತ್ಮರಿದ್ದರೆ ಮಾತ್ರ ನೈಜ ಕ್ರಿಸ್ತಿಯ ವಿಶ್ವಾಸದಲ್ಲಿ, ನೈಜ ನಿರೀಕ್ಷೆಯಲ್ಲಿ ನಾವು ಬದುಕಲು ಸಾಧ್ಯ. ಅದರಿಂದ ಮೊದಲು ನಾವು ನಮ್ಮಲ್ಲಿ ಪವಿತ್ರಾತ್ಮರು ಇರಬೇಕು ಅಂತ ಪ್ರಾರ್ಥಿಸಬೇಕು. ನಮಗೆ ಪವಿತ್ರಾತ್ಮರನ್ನು ಕೊಡಿರಿ ಯೇಸುವೆ, ನಿಮ್ಮ ಆತ್ಮರನ್ನು ಕೊಡಿರಿ ಯೇಸುವೆ ಎಂದು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದಾಗ ಅಲ್ಲ, ಮೊದಲು ನಾವು ಈ ಶುಭ ಸಂದೇಶವನ್ನು ಆಲಿಸಬೇಕು. ಈ ಸತ್ಯದ ಅರಿವು ನಮಗಾಗಬೇಕು. ಹೇಗೆ ಪವಿತ್ರಾತ್ಮರು ನಮ್ಮಲ್ಲಿ ಬರ್ತಾರೆ ಇದನ್ನು ನಾವು ಅರಿತುಕೊಳ್ಬೇಕು. ಇದು ವಿಶ್ವಾಸದ ಮುಖಾಂತರ, ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸ ಇಡುವುದರ ಮುಖಾಂತರ ದೇವರು ಕೊಡುಗೆಯಾಗಿ ಪವಿತ್ರಾತ್ಮರನ್ನು ಕೊಡ್ತಾರೆ. ಮತ್ತು ಪವಿತ್ರಾತ್ಮರಿದ್ದರೆ ಸಾಲದು, ಪ್ರೇಷಿತರು ಪವಿತ್ರಾತ್ಮ ಶಕ್ತಿಗಾಗಿ ಪ್ರಾರ್ಥಿಸಿ ಕಾದು ಕುಳಿತಿದ್ದಂತೆ ನಾವು ಕೂಡ ಪವಿತ್ರಾತ್ಮ ಶಕ್ತಿಗಾಗಿ ಪ್ರಾರ್ಥಿಸಬೇಕು. ಆಗ ದಿನನಿತ್ಯ ನಮಗೆ ದೇವರ ಚಿತ್ತವನ್ನು ನೆರವೇರಿಸಲು
ಪ್ರೀತಿ, ಕ್ಷಮೆ, ಆನಂದ ತುಂಬಿದ ಸಾಕ್ಷಿ ಜೀವನ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ ನಾವು ಜೀವಿಸಲು ಸಾಧ್ಯ. ಆಮೇನ್. ಪ್ರೈಸ್ ದ ಲಾರ್ಡ್.